ನಿನ್ನೆ ನನ್ನ ಫ್ರೆಂಡ್ ಕುಮಾರ್ ಅಂತಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸಣ್ಣ ಈ ಒಂದು ಕಾಫಿ ಕಪ್ ಸ್ಟೋರಿ ಬಂತು. ಹೇಳಿದೆ ಅವ್ರಿಗೆ ಜಸ್ಟ್. ಭಾಳ ಫೇಮಸ್ ಸ್ಟೋರಿ ಅದು. ಬಟ್ ಅವರಿಗೆ ಗೊತ್ತಿರಲಿಲ್ಲ ಅಂತ ಸ್ಟೋರಿ. ನಾನು ಹೇಳಿದೆ, ಅದಕ್ಕೆ ಅವ್ರು ಹೇಳಿದ್ರು ಇದೊಂದು ವೀಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ. ಎನಿವೆ ಭಾಳ ಜನರಿಗೆ ಗೊತ್ತಿರ್ಬೋದು. ಈಗ ಯಾರೋ ಬಂದು ನಮಗೆ ಡಿಕ್ಕಿ ಹೊಡಿತಾರೆ, ನಾವು ಕಾಫಿ ಕುಡಿತಾ ಇರ್ತೀವಿ, ಕಾಫಿ ಚೆಲ್ಲುತ್ತೆ. ಓಕೆ, ಸೊ ಕಾಫಿ ಯಾಕೆ ಚೆಲ್ತು ಅಂತ ಕೇಳಿದರೆ ಏನು ಹೇಳ್ತೀವಿ? ಯಾರೋ ಬಂದು ಡಿಕ್ಕಿ ಹೊಡೆದ್ರು, ಅದಕ್ಕೆ ಕಾಫಿ ಚೆಲ್ತು. ನೋ, ಆ್ಯಕ್ಚುಲಿ ಆ ಕಪ್ಪಲ್ಲಿ ಇದ್ದಿದ್ದು ಕಾಫಿ, ಅದಕ್ಕೆ ಕಾಫಿ ಚೆಲ್ತು. ಆ ಕಪ್ಪಲ್ಲಿ ನೀರಿದ್ದರೆ ನೀರು ಚೆಲ್ಲಿರೋದು, ಟೀ ಇದ್ದರೆ ಟೀ ಚೆಲ್ಲಿರೋದು, ಜ್ಯೂಸ್ ಇದ್ದರೆ ಜ್ಯೂಸ್ ಚೆಲ್ಲಿರೋದು. ಹಾಗೆ ನಮ್ಮ ಜೀವನದಲ್ಲಿ ಈ ಜೀವನ ಅನ್ನೋದು ನಮಗೆ ಬಂದು ಡಿಕ್ಕಿ ಹೊಡಿತಾನೆ ಇರುತ್ತೆ. ಓಕೆ, ಆವಾಗ ನಾವು ಏನನ್ನು ಚೆಲ್ತೀವಿ ಅನ್ನೋದು ನಮ್ಮೊಳಗಡೆ ಏನಿದೆ ಅಂತ. ನಮ್ಮೊಳಗಡೆ ಪ್ರೀತಿ ಇದ್ದರೆ ಪ್ರೀತಿನೇ ಬರುತ್ತೆ, ದ್ವೇಷ ಇದ್ದರೆ ದ್ವೇಷ ಬರುತ್ತೆ, ಅಸೂಯೆ ಇದ್ದರೆ ಅಸೂಯೆ ಬರುತ್ತೆ, ಕರುಣೆ ಇದ್ದರೆ ಕರುಣೆ ಬರುತ್ತೆ. ಸೊ ಹಾಗಾಗಿ ಹೊರಗಡೆ ಇನ್ಸಿಡೆಂಟ್ಗೆ ಯಾವುದೇ ಬೆಲೆನೂ ಇಲ್ಲ. ನಾವು ಒಳಗಡೆ ಏನು ತುಂಬ್ಕೊಂಡಿದ್ದೀವಿ ಅದು ಇಂಪಾರ್ಟೆಂಟ್. ಈಗ ಯಾರೋ ಒಂದು ಭಿಕ್ಷುಕ ಗೊತ್ತಿರ್ತಾನೆ, ಯಾರೋ ಒಬ್ಬ ₹1 ಹಾಕ್ಬೋದು, ಇನ್ನೊಬ್ಬ ₹10 ಹಾಕ್ಬೋದು, ಇನ್ನೊಬ್ಬ ಅವನನ್ನು ಬೈದು ಆಚೆಗೆ ಕಳಿಸ್ಬೋದು. ಆ ಮೂರಲ್ಲಿ ಭಿಕ್ಷುಕ ಮಾತ್ರ ಸೇಮ್. ಆ 3 ಜನ ಬಿಹೇವಿಯರ್ ಇರುತ್ತಲ್ಲ, ಆ 3 ಜನರ ಒಳಗೆ ಅವ್ರೇನು ತುಂಬ್ಕೊಂಡಿರ್ತಾರೆ ಅದು ಹೊರಗೆ ಬರುತ್ತೆ. ಭಾಳ ವಂಡರ್ಫುಲ್ ಸ್ಟೋರಿ ಇದು. ಥ್ಯಾಂಕ್ಸ್.